ಕೆಲವರು ಹೇಳ್ತಾರೆ ಸರ್ ಆ ಸಿನಿಮಾಗಳು ಬಂದಿರೋದು ಗೊತ್ತಾಗಿಲ್ಲ ಸರ್, ಹೋಗಿರೋದು ಗೊತ್ತಾಗಿಲ್ಲ ಸರ್. ಕಾಂತಾರ ಬರಲಿ ಬಿಡ್ರಿ, KGF ಬರಲಿ ಬಿಡ್ರಿ, ಎಷ್ಟೋ ಟಾಕ್ಸಿಕ್ ಬರಲಿ ಬಿಡ್ರಿ, ಸುದೀಪ್ ಸಿನಿಮಾ ಬರಲಿ ಬಿಡ್ರಿ, ದರ್ಶನ್ದು ಡೆವಿಲ್ ಸಿನಿಮಾ ಬರಲಿ ಬಿಡ್ರಿ, ಸಿನಿಮಾ ನಟನಟರು ಅಷ್ಟು ಗೌರವ ಕೊಡುವಂತಹ ಚೇಂಬರ್ ಆಗಿದೆ ತಮಿಳು ಚಿತ್ರರಂಗದ ಫಿಲ್ಮ್ ಚೇಂಬರ್. ನಮ್ಮಲ್ಲಿ ಯಾರು ಚೇಂಬರ್ಗೆ ಒಂದೇ ಬಿಟ್ಟಾಕು ನಾವು ಮಾಡ್ಕೊಂಡು ಹೋಗ್ತೀವಿ. ಅಫ್ಕೋರ್ಸ್ ಮಾದೇವ ಅಂತ ಸಿನಿಮಾ ನಮ್ಮ ವಿನೋದ್ ಪ್ರಭಾಕರ್ ಸರ್ ಅವ್ರದ್ದು ಸಿನಿಮಾ ರಿಲೀಸ್ ಆಯಿತು. ಆ ಸಿನಿಮಾ ಅಟ್ಲೀಸ್ಟ್ ಏನೋ ಒಂದು ಮಟ್ಟಕ್ಕೆ ಪರವಾಗಿಲ್ಲಪ್ಪ ಸಿನಿಮಾ ಒಂದೇನು ಬಾಕ್ಸ್ ಆಫೀಸಲ್ಲಿ ಸದ್ದು ಮಾಡ್ತಪ್ಪ ಅಂತ ಹೇಳ್ಬೋದು. ಆ ಸಿನಿಮಾ ಬಿಟ್ಟರೆ ಬೇರೆ ಯಾವ ಸಿನಿಮಾಗಳು ಕೂಡ ಇವತ್ತು ಸದ್ದು ಮಾಡಿಲ್ಲ. ಕನ್ನಡ ಸಿನಿಮಾಗಳು ಕೈ ಮುಗಿಯ ಸ್ಥಿತಿ ಬಂದಿದೆ. ಮೇಜರಾಗಿ ಇವತ್ತಿಗೆ ಕಾಡ್ತಾ ಇರೋದು ಏನು, ಎಲ್ಲರೂ ಬಾಯಲ್ಲೂ ಹೇಳ್ತಾ ಇರೋದು ಅಷ್ಟೇ, ಕನ್ನಡ ಚಿತ್ರಗಳನ್ನ ನೋಡೋಕ್ಕೆ ಜನ ಬರ್ತಾ ಇಲ್ಲ, ಅದಕ್ಕೆ ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಈ ರೀತಿಯಾಗಿದೆ ಅಂತ ಹೇಳ್ತಿದ್ದಾರೆ. ಅದು ನಿಜನಾ? ಹೌದು. ಕನ್ನಡ ಚಿತ್ರ ನೋಡೋಕ್ಕೆ ನಮ್ಮ ಕನ್ನಡ ಪ್ರೇಕ್ಷಕರು ಬರ್ತಾ ಇಲ್ಲ, ಹೌದು ನಿಜ. ನೀವು ಯಾವುದೇ ಅಂಕಿಅಂಶ ತೆಗೆದು ನೋಡಿದ್ರೆ ಈಗ ಈ ಲಾಸ್ಟ್ ಒಂದು 10 ಡೇಸ್ ಬ್ಯಾಕ್ ರಿಲೀಸ್ ಆಗಿರೋಂಥ ಸಿನಿಮಾಗಳು, ನಮ್ಮ ಕನ್ನಡ ಸಿನಿಮಾಗಳು ನೋಡಿದಾಗ ಯಾವ ಸಿನಿಮಾಗೂ ಜನ ಬಂದಿಲ್ಲ. ಹಂಗಾರೆ ಕಂಟೆಂಟ್ ಚೆನ್ನಾಗಿಲ್ಲ ಅಂತನ, ಸಿನಿಮಾ ಚೆನ್ನಾಗಿ ನಮಗೇನು ಕನ್ನಡದವ್ರಿಗೆ ಸಿನಿಮಾ ಚೆನ್ನಾಗಿ ಮಾಡೋಕ್ಕೆ ಬರಲ್ಲ ಅಂತನ? ಖಂಡಿತ ಕಂಟೆಂಟ್ ಸಿನಿಮಾ ತುಂಬ ಚೆನ್ನಾಗಿ ಮಾಡೋಂಥ ನಿರ್ದೇಶಕರು ನಮ್ಮಲ್ಲಿದ್ದಾರೆ. ಕಂಟೆಂಟು ಕೂಡ ತುಂಬ ಅದ್ಭುತವಾಗಿ ಇರೋಂಥ ಸಿನಿಮಾಗಳು ಬಂದಿದ್ದಾವೆ. ಆದರೆ ಆ ಸಿನಿಮಾಗಳನ್ನ ನಮ್ಮ ಜನ ನೋಡಿಲ್ಲ, ಕನ್ನಡ ಪ್ರೇಕ್ಷಕರು ನೋಡಿಲ್ಲ. ಅದಕ್ಕೆ ಕಾರಣ ಏನು? ಕೆಲವರು ಹೇಳ್ತಾರೆ ಸರ್ ಆ ಸಿನಿಮಾಗಳು ಬಂದಿರೋದು ಗೊತ್ತಾಗಿಲ್ಲ ಸರ್, ಹೋಗಿರೋದು ಗೊತ್ತಾಗಿಲ್ಲ ಸರ್, ಎಲ್ಲಿ ಪ್ರಮೋಷನ್ ಮಾಡಿದ್ರೆ ನಮಗೇನು ಗೊತ್ತಿಲ್ಲ ಸರ್, ಎಲ್ಲಿ ಬಂತು ಗೊತ್ತಿಲ್ಲ ಸರ್ ಅಂತ ಹೇಳ್ತಾರೆ. ಅದು ನಿಜನಾ? ಹಂಗಾದ್ರೆ ಪ್ರೊಡ್ಯೂಸರ್ಸು ಇಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇಷ್ಟು ಎಲ್ಲ ಟೂರ್ಗಳು ಮಾಡಿಕೊಂಡು ಹಂಗಾರೆ ಸಿನಿಮಾಗಳು ರೀಚ್ ಆಗ್ತಾ ಇಲ್ವಾ? ನಿಜಕ್ಕೂ ರೀಚ್ ಆಗ್ತಾ ಇದೆ. ಸಿನಿಮಾಗಳು ಪ್ರಮೋಷನ್ಸು ಜನರಿಗೆ ರೀಚ್ ಆಗಿ ಯೂಟ್ಯೂಬ್ ಮೂಲಕ ರೀಚ್ ಆಗ್ತಾ ಇದೆ, ವಾಹಿನಿಗಳ ಮೂಲಕ ರೀಚ್ ಆಗ್ತಾ ಇದೆ, ಪೇಪರ್ಗಳ ಮೂಲಕ ರೀಚ್ ಆಗ್ತಾ ಇದೆ. ಆದರೆ ಪ್ರೇಕ್ಷಕ ಪ್ರಿಫರ್ ಮಾಡ್ತಾ ಇಲ್ಲ, ಈ ಸಿನಿಮಾಗೆ ಇವತ್ತು ಹೋಗ್ಬೇಕಪ್ಪ ಅಂತ ಪ್ರಿಫರ್ ಮಾಡ್ತಾ ಇಲ್ಲ ಅವನು. ಅದು ಮೇಜರಾಗಿ ಪ್ರಾಬ್ಲಮ್ ಆಗಿದೆ. ಯಾಕೆ ಮಾಡ್ತಾ ಇಲ್ಲ? ಏನ್ರಿ ಸಿನಿಮಾಗಳು ಕಾಂತಾರ ಬರಲಿ ಬಿಡ್ರಿ, KGF ಬರಲಿ ಬಿಡ್ರಿ, ಎಷ್ಟೋ ಟಾಕ್ಸಿಕ್ ಬರಲಿ ಬಿಡ್ರಿ, ಸುದೀಪ್ ಸಿನಿಮಾ ಬರಲಿ ಬಿಡ್ರಿ, ದರ್ಶನ್ದು ಡೆವಿಲ್ ಸಿನಿಮಾ ಬರಲಿ ಬಿಡ್ರಿ, ಈ ಥರ ಒಂದು ಮೈಂಡ್ ಸೆಟ್ಟಲ್ಲಿ ಅವರು ಕೂತ್ಕೊಂಡ್ಬಿಟ್ಟಿದ್ದಾರೆ, ಕನ್ನಡ ಪ್ರೇಕ್ಷಕರು ಕೂತ್ಕೊಂಡ್ಬಿಟ್ಟಿದ್ದಾರೆ. ಅವರು ದೊಡ್ಡ ಸಿನಿಮಾಗಳಿಗೆ ಬಂದರೆ ಮಾತ್ರ ಪ್ರೇಕ್ಷಕರು ಚಿತ್ರರಂಗಕ್ಕೆ ಹೋಗ್ತಾರೆ, ಅಂದರೆ ಅವರು ಚಿತ್ರಮಂದಿರಗಳಿಗೆ ಹೋಗ್ತಾರೆ. ಇಲ್ಲ ಅಂತಂದರೆ ಅವರು ಎಲ್ಲೂ ಬರಲ್ಲ. OTT ಇದೆ ಬಿಡಪ್ಪ, OTTನಲ್ಲಿ ನಾವು ನೋಡ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದೇ ರೀತಿ ಮುಂದುವರೆದ್ರೆ ನಮ್ಮ ನಿರ್ಮಾಪಕರ ಸ್ಥಿತಿ ಏನಾಗುತ್ತೆ? ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಏನು ಹೇಳ್ತಾಯಿದ್ರು, ಅನ್ನದಾತರು, ನಿರ್ಮಾಪಕರ ಅನ್ನದಾತರು ಅಂತ ಹೇಳ್ತಾಯಿದ್ರು. ಬಟ್ ಈಗ ಅವರೇ ಚಿತ್ರರಂಗದಿಂದ ಕಣ್ಮರೆ ಆದರೆ ಅನ್ನ ಹಾಕುವಂತಹ ನಿರ್ಮಾಪಕರೇ ಇಲ್ಲ ಅಂದರೆ ಇನ್ನು ಎಷ್ಟು ಈ ಕನ್ನಡ ಚಿತ್ರರಂಗನ ನಂಬಿಕೊಂಡು ಡೈರೆಕ್ಟಾಗಿ ಇಂಡೈರೆಕ್ಟಾಗಿ 15,000-20,000 ಜನ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ. ಎವ್ರಿ ಡೇ ಶೂಟಿಂಗ್, ಸೆಟ್ ಬಾಯ್ ಇರ್ಬೋದು, ಡ್ರೈವರ್ಸ್ಗಳಿರ್ಬೋದು, ಮೇಕಪ್ ಮ್ಯಾನ್ಗಳಿರ್ಬೋದು, ಎಷ್ಟೋ ಸಾವಿರಾರು ಜನ ಕೆಲಸ ಮಾಡ್ತಾಯಿದ್ದಾರೆ. ಅವರು ನಿರ್ಮಾಪಕರೇ ಇಲ್ಲ ಅಂದರೆ ಇವರು ಎಲ್ಲೋಗಬೇಕು? ಇವರು ಭವಿಷ್ಯ ಏನು? ಸೊ ಇದು ತುಂಬ ಗಂಭೀರವಾದಂಥ ಒಂದು ವಿಷಯ ಆಗಿದೆ. ಇದು ಆ್ಯಕ್ಚುಲಿ ICO ಸ್ಥಿತಿ ತಲುಪಿರೋದ ಕಾರಣ ಏನಂತಂದರೆ, ಕನ್ನಡ ಚಿತ್ರರಂಗ ಕಳೆದ 3 ವರ್ಷಗಳಿಂದನೂ ಈ ಫೇಸಲ್ಲಿ ಹೋಗ್ತಾನೇ ಇದೆ. ಇವಾಗ ಇದು ಗಂಭೀರತೆ ಆಗಿದೆ. ಇದೇನಾಗಿದೆ, ಫಸ್ಟು ಸಣ್ಣ ಆಕ್ಸಿಡೆಂಟ್ ಆಯಿತು, ಅದನ್ನು ಯಾರೂ ನೋಡ್ಕೊಳ್ಲಿಲ್ಲ, ಏನಾಗಲ್ಲ ಬಿಡು ಅಂತಂದರು. ಡಾಕ್ಟ್ರ್ ಹತ್ರ ಹೋಗಲಿಲ್ಲ. ಪೇಷಂಟ್ಗೆ ಏನಾಗಿದೆ, ಇವಾಗ ICUನಲ್ಲಿ ಕೋಮಾದಲ್ಲಿ ಬಂದಿದ್ದಲ್ಲ, ಇವಾಗ ದೊಡ್ಡ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ಇದಾಗಿದೆ ಕನ್ನಡ ಚಿತ್ರರಂಗದ ಪರಿಸ್ಥಿತಿ, ಇದೇ ರೀತಿ ಆಗಿರೋದು. ಮತ್ತು ಇವಾಗ ಇದು ಹೆಂಗೆ ಮಾಡೋದು? ಆಪ್ರೇಷನ್ ಹೆಂಗೆ ಮಾಡಬೇಕು? ಯಾರು ಆಪ್ರೇಷನ್ ಮಾಡಬೇಕು? ಈ ಸಮಸ್ಯೆನ ಕೂತು ಬಗೆಹರಿಸೋಕ್ಕಾಗುತ್ತಾ? ಆ್ಯಕ್ಚುಲಿ ಬಗೆಹರಿಸ್ಬೋದಾ? ಮತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿ ಉಳಿತದ ಮುಂದಕ್ಕೆ, ಉಳಿಯಲ್ವಾ? ಈ ಪ್ರಶ್ನೆಗೆ ನಾವು ನಿಜಕ್ಕೂ ಉತ್ತರನ ಕಂಡುಕೊಳ್ಳಲೇಬೇಕು. ನಾನು ಆ ನಿಟ್ಟಿನಲ್ಲಿ ಒಂದು ಉತ್ತರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನ ಕೂಡ ಮಾಡಿದ್ದೀನಿ. ಸೊ ಅದು ಯಾವ ರೀತಿ ಅಂತ ನನಗೆ ಅನಿಸಿರೋ ಪ್ರಕಾರ, ಇದು ನನ್ನ ವೈಯಕ್ತಿಕವಾದಂಥ ಒಂದು ವಿಶ್ಲೇಷಣೆ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮಲ್ಲಿ ಕನ್ನಡ ಫಿಲ್ಮ್ ಚೇಂಬರ್ ಅಂತ ಇದೆ, ನಿರ್ಮಾಪಕರ ಸಂಘ ಅಂತ ಇದೆ. ಇವತ್ತು ನಿಮಗೆ ಒಂದು ವಿಷಯ ಹೇಳ್ತೀನಿ, ತಮಿಳ್ನಾಡಲ್ಲಿ ಫಿಲ್ಮ್ ಚೇಂಬರ್ ಇದೆ. ಅಲ್ಲಿ ಯಾವ ರೀತಿ ಇರ್ತಾರೆ ಅಂದರೆ,
ಫಿಲ್ಮ್ ಚೇಂಬರಿಂದಾನೇ ಪ್ರತಿಯೊಂದು ಡಿಸೈಡ್ ಆಗುತ್ತೆ. ಯಾವ ಡೇಟ್ಗೆ ಸಿನಿಮಾ ರಿಲೀಸ್ ಆಗಬೇಕು, ಓಕೆನಾ, ಯಾವ ಪೇಪರಲ್ಲಿ ಎಷ್ಟು ಆ್ಯಡ್ ಕೊಡಬೇಕು, ಎಷ್ಟು ಪ್ರಮೋಷನ್ ಮಾಡಬೇಕು, ಎಲ್ಲೆಲ್ಲಿ ಪ್ರಮೋಷನ್ ಮಾಡಬೇಕು ಅನ್ನೋದಕ್ಕೆ ಒಂದು ಫಿಲ್ಮ್ ಚೇಂಬರ್ ಒಂದು ಕಮಿಟಿ ಮಾಡಿದೆ. ಆ ಕಮಿಟಿಗೆ ನಿರ್ಮಾಪಕರು ಹೋಗ್ಬಿಟ್ಟು ನಾವು ಹೇಳ್ಬೇಕು, ಸರ್ ಇಂಥ ದಿವಸ ನಾವು ಸಿನಿಮಾ ರಿಲೀಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತ. ಅದ್ರ ಮೇಲೆ ಅವ್ರು ಏನು ಮಾಡ್ತಾರೆ, ನೋಡಪ್ಪ ನೀನು ಈ ಡೇಟಲ್ಲಿ ಸಿನಿಮಾ ರಿಲೀಸ್ ಮಾಡ್ಕೊ, ಸೊ ಇಂಥ ಪೇಪರ್ಗಳಿದ್ದಾವೆ, ಇಂಥ ವಾಹಿನಿಗಳಿದ್ದಾವೆ, ಇಂಥ ಯೂಟ್ಯೂಬ್ ಚಾನಲ್ಗಳಿದೆ, ಇಂಥವ್ರಿಗೆ ನೀನು ಇಷ್ಟು ಕೊಡಬೇಕು. ಸೊ ಅವ್ರು ಕಂಟ್ರೋಲ್ ಮಾಡ್ತಾರೆ, ಓಕೆನಾ. ಆಮೇಲೆ ಯಾವುದೇ ನಟ ಅಥವಾ ನಟಿ ಪ್ರಮೋಷನ್ಗೆ ಬರಲಿಲ್ಲ ಅಥವಾ ಇನ್ನೇನೋ ಪ್ರಾಬ್ಲಮ್ ಆಯಿತು, ಡೇಟ್ಸ್ ಕೊಡ್ತಾ ಇಲ್ಲ, ಶೂಟಿಂಗ್ ಬರ್ತಾ ಇಲ್ಲ ಅಂದಾಗ ಚೇಂಬರಿಂದ ಒಂದು ಫೋನ್ ಹೋದರೆ ಸಾಕು, ಮುಗಿದೋಯ್ತು. ಸಿನಿಮಾ ನಟರು ಅಷ್ಟು ಗೌರವ ಕೊಡುವಂತಹ ಚೇಂಬರ್ ಆಗಿದೆ ತಮಿಳು ಚಿತ್ರರಂಗದ ಚೇಂಬರ್, ಫಿಲ್ಮ್ ಚೇಂಬರ್. ಆದರೆ ನಮ್ಮಲ್ಲಿ ಯಾಕೆ ಚೇಂಬರ್ ಅಂದರೆ ಭಯ ಇಲ್ಲ? ನಮ್ಮಲ್ಲಿ ಯಾರು ಚೇಂಬರ್ಗೆ ಒಂದೇ ಬಿಟ್ಟಾಕು ನಮ್ಮದೇನು ನಾವು ಮಾಡ್ಕೊಂಡು ಹೋಗ್ತೀವಿ, ಈ ಥರ ಒಂದು ಉಡಾಫೆತನ ಅದು ಉಡಾಫೆತನ ನಿರ್ಮಾಪಕರು ಮಾಡ್ಕೊಂಡಿದ್ದಾರೆ, ಉಡಾಫೆತನ ನಟ ನಟಿಯರು ಮಾಡ್ಕೊಂಡಿದ್ದಾರೆ, ಪ್ರತಿಯೊಬ್ಬರು ಉಡಾಫೆತನ ತೋರ್ಕೊಂಡಿದ್ದಾರೆ. ಇದಕ್ಕೋಸ್ಕರನೇ ಇವತ್ತು ಚಿತ್ರರಂಗ ಏನಾಗಿದೆ ಗೊತ್ತಾ, ಯಾರೂ ಅಂದರೆ ಒಂದು ಅನಾಥ ಕೂತ್ಕೊಂಡ್ಬಿಟ್ಟಿದೆ, ಅನಾಥ ಥರ ಆಗಿದೆ. ಇದು ಅನಾಥ ಶಿಶು ಅಂತ ಕರಿಬೋದು ನೀವು. ಎಲ್ಲೋಗ್ಬೇಕಪ್ಪ, ಏನು ಮಾಡಬೇಕಪ್ಪ, ಎಲ್ಲಿ ಹೋಗ್ತಾ ಇದ್ದೀನಿ, ಏನು ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಒಂದು ಕಡೆ ಬಾಲಿವುಡ್, ಒಂದು ಕಡೆ ಹಾಲಿವುಡ್, ಒಂದು ಕಡೆ ತಮಿಳು, ಒಂದು ಕಡೆ ತೆಲುಗು, ಈ ಥರ ಎಲ್ಲರೂ ಡಾಮಿನೇಟ್ ಆಗಿ ಹೋಗ್ತಾ ಇದ್ದಾರೆ. ನಾವು ಮಾತ್ರ ಒಂಥರ ಸಂತೆನಲ್ಲಿ ಕಳೆದೋಗಿರೋ ಮಗು ಥರ ನಾವು ಎಲ್ಲೋಗ್ಬೇಕು, ಏನು ಮಾಡಬೇಕು ಅನ್ನೋ ಸ್ಥಿತಿನಲ್ಲಿದ್ದೀವಿ. ಸೊ ಇದಕ್ಕೆ ಈ ಒಂದು ಅನಾಥ ಶಿಶುನ ಯಾರು ಕೈ ಹಿಡಿದು ಕರಿಬೇಕು? ಅಫ್ಕೋರ್ಸ್ ಇವತ್ತಿನ ನಮ್ಮ ದೊಡ್ಡ ದೊಡ್ಡ ನಟರುಗಳು ಇದ್ರ ಬಗ್ಗೆ ಚಿಂತಿಸಬೇಕು. ಅದು ದರ್ಶನ್ ಇರ್ಬೋದು, ಸುದೀಪ್ ಸರ್ ಇರ್ಬೋದು, ಯಾರೇ ಇರ್ಬೋದು, ದೊಡ್ಡ ದೊಡ್ಡ ನಟರುಗಳು ಅದ್ರ ಬಗ್ಗೆ ಏನಾಗ್ತಾಯಿದ್ದವ ಕನ್ನಡ ಚಿತ್ರರಂಗ, ಅದನ್ನು ಯೋಚನೆ, ಅದನ್ನು ಕರೆಯದೇ ಇರೋದನ್ನು ಅವ್ರ ಬಗ್ಗೆ ಅವ್ರನ್ನ ಹೋಗ್ಬಿಟ್ಟು ಅಪ್ರೋಚ್ ಮಾಡಿ ನಮ್ಮ ಕನ್ನಡ ಚಿತ್ರರಂಗದ ನಿರ್ಮಾಪಕರ ಅಸೋಸಿಯೇಷನ್ ಅವರು, ಅದೇ ರೀತಿ ಚೇಂಬರ್ನವರು ಇಬ್ಬರು ಕೂತ್ಕೊಂಡು ಇವತ್ತು ಇಷ್ಟೊಂದು ಪ್ರಾಬ್ಲಮ್ ಆಗಿದೆಯಲ್ಲ, ನಮ್ಮ ಇಂಡಸ್ಟ್ರಿಗೆ ಇಷ್ಟು ಪ್ರಾಬ್ಲಮ್ ಆಗಿದೆ, ಬೇರೆ ಇಂಡಸ್ಟ್ರಿಗೆ ಪ್ರಾಬ್ಲಮೇ ಇಲ್ವ ಅಂತೇನಿಲ್ಲ, ಬೇರೆ ಇಂಡಸ್ಟ್ರಿಗೆ ಪ್ರಾಬ್ಲಮ್ ಇದೆ, ನಮ್ಮ ಇಂಡಸ್ಟ್ರಿಗೆ ತುಂಬಾ ಪ್ರಾಬ್ಲಮ್ ಆಗಿದೆ. ಸೊ ಹಾಗಾದ್ರೆ ಏನು ಮಾಡಬೇಕು? ಇವರು ಇಂಡಸ್ಟ್ರಿ ಫಿಲ್ಮ್ ಚೇಂಬರು ಮತ್ತು ನಿರ್ಮಾಪಕರ ಸಂಘದ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಕೂತ್ಕೊಂಡು ನಮ್ಮ ನಾಯಕ ನಟರುಗಳನ್ನು ಅಪ್ರೋಚ್ ಮಾಡಿ ಅವರಿಗೆ ವಿವರಣೆ ಕೊಡಬೇಕು. ಏನಾಗ್ತಾಯಿದೆ ಸರ್, ನಮ್ಗೆ ಇಷ್ಟು ದುಡ್ಡು ಆಗ್ತಾಯಿದ್ದೀವಿ, ಇಷ್ಟು ಬರ್ತಾ ಇಲ್ಲ, ಮತ್ತು ಬೇರೆ ಚಿತ್ರರಂಗದಲ್ಲಿ ಇಷ್ಟ ಆಗ್ತಾಯಿದೆ, ಅವ್ರಿಗೆ ಅಷ್ಟು ಬರ್ತಾ ಇದೆ, ನಮ್ಮ ಸಿನಿಮಾಗಳನ್ನ ಯಾಕೆ OTTನವ್ರು ತೊಗೊತಾ ಇಲ್ಲ ಸರ್, ಸ್ಯಾಟಲೈಟ್ನವ್ರು ಯಾಕೆ ತೊಗೊತಾ ಇಲ್ಲ ಸರ್, ಪ್ರೇಕ್ಷಕರು ಯಾಕೆ ಬರ್ತಾ ಇಲ್ಲ ಅಂತ ಒಂದು ಡಿಸ್ಕಷನ್ ಮಾಡಬೇಕು, ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು. ಅವರು ಅರ್ಥ ಮಾಡ್ಕೊತಾರೆ. ಯಾರೂ ಇಲ್ಲ ಎಜುಕೇಟೆಡ್ಗಳಿಲ್ಲ, ಖಂಡಿತ ಹೀರೋಗಳು ತುಂಬ ಸೂಕ್ಷ್ಮ ಸಂವೇದಿ ಇಟ್ಕೊಂಡಿರೋಂಥ ನಟರುಗಳಿದ್ದಾರೆ ನಮ್ಮಲ್ಲಿ. ಅವ್ರ ಹತ್ರ ನೀಟಾಗಿ ಒಂದು ಪ್ರಾಪರಾಗಿ ಹೋದರೆ ಡೆಫಿನೆಟಾಗಿ ಅವರು ಅದನ್ನು ಕಿವಿ ಕೊಡ್ತಾರೆ. ಸುಮ್ಮನೆ ಬ್ಲೇಮ್ ಮಾಡಿಬಿಡೋದಲ್ಲ ಹೀರೋಗಳ ಮೇಲೆ. ಇಲ್ಲಿ ಯಾರ ಮೇಲೆ ಯಾರು ಬ್ಲೇಮ್ ಮಾಡಿದ್ರೆ ಚಿತ್ರರಂಗ ಉದ್ಧಾರ ಆಗಲ್ಲ. ಇದು ರೆಸ್ಪಾನ್ಸಿಬಿಲಿಟಿ ಯಾರು ತೊಗೊಬೇಕು ಅಂತ ಸಿನಿಮಾ ರಂಗದವರೇ ತೊಗೊಬೇಕು ಹೊರತು ಇಲ್ಲಿ ಯಾರೋ ಬಂದು ಪ್ರೇಕ್ಷಕ ಬಂದು ತೊಗೊಳಕ್ಕಾಗಲ್ಲ, ಆಟೋ ಚಾಲಕರದವ್ರು ಬಂದು ತೊಗೊಳಕ್ಕಾಗಲ್ಲ, ಸ್ವಿಗ್ಗಿನಲ್ಲಿ ಬಂದು ತೊಗೊಳಕ್ಕಾಗಲ್ಲ. ಇದು ನಾವೇ ಚಿತ್ರರಂಗದಲ್ಲಿ ಕೂತ್ಕೊಂಡಿರೋರು ಇದನ್ನು ಬಗೆಹರಿಸ್ಕೊಬೇಕು. ಸೊ ಏನು ಮಾಡಬಹುದು? ಮೊದಲನೇದಾಗಿ ಫಸ್ಟು ಚೇಂಬರ್ನವರು ಮತ್ತು ನಿರ್ಮಾಪಕರು ಕೂತ್ಕೊಂಡು ಈ ಪ್ರಾಬ್ಲಮ್ಮು ತುಂಬ ಗಾಢವಾಗಿದೆ, ಇದು 70 ಸಿನಿಮಾಗಳಲ್ಲಿ ಯಾವೊಬ್ಬ ಪ್ರೊಡ್ಯೂಸರ್ಗೂ ಕೂಡ ದುಡ್ಡು ಬರ್ತಾ ಇಲ್ಲ ಅಂದರೆ ಏನು ತಮಾಷೆ ವಿಷಯನ ಇದು. ಅಫ್ಕೋರ್ಸ್ ಮಾದೇವ ಅಂತ ಸಿನಿಮಾ ನಮ್ಮ ವಿನೋದ್ ಪ್ರಭಾಕರ್ ಸರ್ ಅವ್ರದ್ದು ಸಿನಿಮಾ ರಿಲೀಸ್ ಆಯಿತು. ಆ ಸಿನಿಮಾ ಅಟ್ಲೀಸ್ಟ್ ಏನೋ ಒಂದು ಮಟ್ಟಕ್ಕೆ ಪರವಾಗಿಲ್ಲಪ್ಪ, ಸಿನಿಮಾ ಒಂದೇನು ಬಾಕ್ಸ್ ಆಫೀಸಲ್ಲಿ ಸದ್ದು ಮಾಡ್ತಪ್ಪ ಅಂತ ಹೇಳ್ಬೋದು. ಆ ಸಿನಿಮಾ ಬಿಟ್ಟರೆ ಬೇರೆ ಯಾವ ಸಿನಿಮಾಗಳು ಕೂಡ ಇವತ್ತು ಸದ್ದು ಮಾಡಿಲ್ಲ. ಸೊ ನಾವೇನು ಮಾಡಬೇಕು? ನೆಕ್ಸ್ಟು ನಟರ ಹತ್ರ ಕೂತ್ಕೊಂಡು ಇದನ್ನು ಮಾತಾಡಿ ಚೇಂಬರ್ ಇದು ಆಗಲಿಲ್ವ, ನಟರನ್ನು ಕರ್ಕೊಂಡು ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿರ್ಬೋದು ಅವ್ರನ್ನ ಅಪ್ರೋಚ್ ಮಾಡಿ ಅವ್ರ ಮೂಲಕನೂ ನಾವು ಬಿಸ್ನೆಸ್ ಸೆಟ್ಗಳನ್ನ ನೆಟ್ಫ್ಲಿಕ್ಸ್ ಇರ್ಬೋದು, ಅಮೆಝಾನ್ ಪ್ರೈಮ್ ಇರ್ಬೋದು, ಜಿಯೋ ಸ್ಟಾರ್ ಇರ್ಬೋದು, ಅವ್ರನ್ನ ಕರೆಸ್ಬೋದು. ಇದನ್ನು ಶಾರುಖ್ ಖಾನು ಮಾಡಿದ್ದಾರೆ, ಚಿರಂಜೀವಿನೂ ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ನಮ್ಮವ್ರು ಯಾರು ಮಾಡಿದ್ದಾರೆ? ಇದನ್ನು ಯಾರು ಇನಿಷಿಯೇಟಿವ್ ತೊಗೊಂಡಿದ್ದಾರೆ? ಆ ಬಿಸ್ನೆಸ್ ಸೆಟ್ಗಳು ಬಂದು ನಿಮಗೆ ಯಾವ ರೀತಿ ಕಂಟೆಂಟ್ ಬೇಕಪ್ಪ, ನಮ್ಮ ಕನ್ನಡ ಚಿತ್ರರಂಗದ ನಿರ್ದೇಶಕರು ಕೊಡ್ತಾರೆ. ನಿಮ್ಗೆ ಯಾವ ರೀತಿ ಕಂಟೆಂಟ್ ಬೇಕು ಹೇಳಿ. ನಮ್ಮಲ್ಲಿ ರಾಷ್ಟ್ರ ಪ್ರಶಸ್ತಿಗಳು ಬಂದೇ ಇಲ್ವಾ? ನಮ್ಮಲ್ಲಿ ಅತ್ಯುತ್ತಮ ನಟ ನಟಿಯ ಪ್ರಶಸ್ತಿಗಳು ಬಂದೇ ಇಲ್ವಾ? ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಗಳು ಬಂದೇ ಇಲ್ವಾ?
ನಮಗೂ ಕನ್ನಡ ಚಿತ್ರರಂಗದ ನಿರ್ದೇಶಕರು ತುಂಬ ಸಮರ್ಥರಿದ್ದಾರೆ, ತುಂಬ ಎಲ್ಲ ರೀತಿಯಂಥ ಅವ್ರಿಗೆ ಸವಲತ್ತು ಕೊಟ್ಟರೆ ಹಾಲಿವುಡ್ ಸಿನಿಮಾನು ಮೀರಿಸೋಂಥ ಸಿನಿಮಾಗಳು ಮಾಡೋಷ್ಟು ಶಕ್ತಿ ಅವ್ರಿಗಿದೆ. ಬಟ್ ಅವ್ರಿಗೆ ಏನಾಗ್ತಾ ಇದೆ, ಒಂದು ಪ್ರಾಪರ್ ಗೈಡೆನ್ಸ್ ಕೊಡ್ತಾ ಇಲ್ಲ. ಇದನ್ನು ಚೇಂಬರ್ನವರು ಇದನ್ನು ಸರಿಯಾಗಿ ತೊಗೊಂಡ್ರೆ ಫಸ್ಟ್ ಮೀಟಿಂಗ್ ಮಾಡಬೇಕು. ಎಲ್ಲ ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ನಂಬಿಕೊಂಡು ಇರುವಂಥ ವಾಹಿನಿಗಳಿರ್ಬೋದು, ಖಾಸಗಿ ವಾಹಿನಿಗಳು, ಅವ್ರ ಹತ್ರನೇ ಮೀಟ್ ಮಾಡಬೇಕು. ಅದು ZTV ಇರ್ಬೋದು, ಸುವರ್ಣ ಚಾನಲ್ ಇರ್ಬೋದು, ಇನ್ಯಾವುದೇ ಚಾನಲ್ ಇರ್ಬೋದು. ನೀವು ಕನ್ನಡ ಚಿತ್ರರಂಗನ ಯಾಕೆ ತೊಗೊತಾ ಇಲ್ಲ, ಯಾಕೆ ಸಿನಿಮಾಗಳನ್ನ ತೊಗೊತಾ ಇಲ್ಲ? ಸೊ ಅವ್ರದ್ದೇ ಆದಂಥ ಒಂದು ರೀಸನ್ಸ್ ಕೊಡ್ತಾರೆ, ಅವ್ರದ್ದು ಕಾರ್ಪೊರೇಟ್ ರೀಸನ್ಸ್ ಇರುತ್ತೆ. ಅದನ್ನು ಪರಿಶೀಲನೆ ಮಾಡಿ ನೀವು. ಅವಾಗೇನಾಗುತ್ತೆ ಗೊತ್ತಾ, ನಾವು ಅಪ್ಡೇಟ್ ಆಗಬೇಕಾ, ಕಂಟೆಂಟ್ ವೈಸ್ ಏನು ಅಪ್ಡೇಟ್ ಅಪ್ಡೇಟ್ ಆಗೋಣ, ಅದರಲ್ಲೇನು ತಪ್ಪಿದೆ? ಸೊ ಈ ರೀತಿ ನೀವು ಸಮಸ್ಯೆಗೆ ಪರಿಹಾರ ಕಂಡಿಡ್ಕೊಳ್ತಾ ಹೋದ್ರೆ ಏನಾಗುತ್ತೆ, ಪಾಪ ಇನ್ನೊಂದು 100 ಜನ ನಿರ್ಮಾಪಕರು ಬರ್ತಾರೆ. ಇವಾಗ ಏನಾಗಿದೆ ಅಂತಂದರೆ, ಪ್ರೇಕ್ಷಕರೇ ನಿಮಗೆ ಗೊತ್ತಿಲ್ಲ, ಕನ್ನಡ ಸಿನಿಮಾ ಅಂದರೆ ಕೈ ಮುಗಿಯೋ ಸ್ಥಿತಿ ಬಂದುಬಿಟ್ಟಿದೆ. ನಿರ್ಮಾಪಕರು ತಲೆ ಹಾಕು ಮಲ್ಕೊಳ್ಳಪ್ಪ, ಆ ಕಡೆ ತಲೆ ಹಾಕು ಮಲ್ಗಲ್ಲಪ್ಪ ನಾನು, ಈ ಥರ ಮಾತಾಡ್ತಾ ಇದ್ದಾರೆ. ಸೊ ಹಿಂಗೆ ಹೋಗ್ತು ಅಂದರೆ ನಿಜಕ್ಕೂ ಕನ್ನಡ ಸಿನಿಮಾಗಳ ಸಂಖ್ಯೆ ಕಡಿಮೆ ಆಗುತ್ತೆ. ನೀವು ಹೇಳ್ಬೋದು ಕನ್ನಡ ಸಿನಿಮಾಗಳು ನಾವೇನು ಏನಾಗುತ್ತೆ ಬಿಡು, ಒಳ್ಳೊಳ್ಳೆ ಸಿನಿಮಾಗಳು ಬರ್ತವೆ ಅಂತ. ಒಳ್ಳೊಳ್ಳೆ ಸಿನಿಮಾಗಳು ಬರೋಕ್ಕೂ ಯಾರು ಬೇಕು? ನಿರ್ಮಾಪಕ ಬೇಕು. ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೂ ಯಾರು ಬೇಕು? ನಿರ್ಮಾಪಕನೇ ಬೇಕು. ಅವನೇ ಬಂಡವಾಳ ಹಾಕಲಿಲ್ಲದ್ರೆ ಒಬ್ಬ ನಿರ್ದೇಶಕ ಬರಲ್ಲ, ಒಬ್ಬ ನಾಯಕ ನಟ ಬರಲ್ಲ, ಒಬ್ಬ ನಟಿಯರು ಬರಲ್ಲ, ತಂತ್ರಜ್ಞರು ಬರಲ್ಲ, ಯಾರೂ ಬರೋದೇ ಇಲ್ವಲ್ಲ. ಅವ್ನು ಬಂಡವಾಳ ಹಾಕಿದ್ರೆ ತಾನೇ ಎಲ್ಲರೂ ಮುಂದಕ್ಕೆ ಹೋಗೋದು. ಈಗ ಅವನೇ ಇಲ್ಲ ಅಂತಂದರೆ, ಅವನೇ ಕಣ್ಮರೆ ಆಗ್ತಾ ಹೋಗ್ತಾ ಇದ್ದರೆ ಈ ಚಿತ್ರರಂಗಕ್ಕೆ ಯಾರು ಬಂಡವಾಳ ಹಾಕ್ತಾರೆ, ಇನ್ಯಾರು ಮುಂದೆ ಬರ್ತಾರೆ? ಸೊ ಅದಕ್ಕೆ ನಾನು ನಿಮಗೆ ಏನು ಹೇಳ್ತಾ ಇರೋದು, ಇದ್ರ ಬಗ್ಗೆ ನೀವು ಚೇಂಬರ್ನವರು ಮತ್ತು ನಿರ್ಮಾಪಕರ ಅಸೋಸಿಯೇಷನ್ ಅವರು ಕೂತ್ಕೊಂಡು, ಇಲ್ಲ ನಾವು ಖಂಡಿತವಾಗಿ ಬಿಸ್ನೆಸ್ ಹೆಡ್ಗಳನ್ನ ಕರೆಸಿ ಅವ್ರ ಜೊತೆ ಮೀಟಿಂಗ್ ಮಾಡಿ ನಮ್ಮ ಸಿನಿಮಾಗಳನ್ನ ಕೂಡ ನೀವು ತೊಗೋಬೇಕು ಅನ್ನೋದನ್ನ ಒಂದು ಪ್ರಪೋಸಲ್ ಕೊಡಬೇಕು. ಅದನ್ನು ನೀವು ಒಬ್ಬರೇ ಹೋದ್ರಾಗಲ್ಲ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತುಂಬ ದೊಡ್ಡ ನಟರಿದ್ದಾರೆ, ನಿರ್ದೇಶಕರಿದ್ದಾರೆ. ಅವ್ರ ಜೊತೆಯಲ್ಲಿ ಎಲ್ಲರೂ ಒಂದು ಗೂಡಿ, ಇದೊಂದು ಫ್ಯಾಮಿಲಿ ಅಂತ ನಾವು ಎಲ್ಲರೂ ವೇದಿಕೆಯಲ್ಲಿ ಹೇಳ್ತಾರಪ್ಪ. ಇದೊಂದು ಡೈಲಾಗ್ ಫೇಮಸ್, ನಾವೆಲ್ಲ ಫ್ಯಾಮಿಲಿ ಇದ್ದಂಗೆ ಗುರು. ಫ್ಯಾಮಿಲಿ ಇದ್ದಂಗೆ ಅಂತ ನೀವು ಹೇಳ್ತಾ ಇದ್ದೀರಲ್ವಾ, ಫ್ಯಾಮಿಲಿಗೆ ಪ್ರಾಬ್ಲಮ್ ಆಗ್ತಾಯಿದೆ, ಎಲ್ಲರೂ ಒಟ್ಟಾಗಿ ಹೋಗ್ತಾನೆ. ಈಗ ಫ್ಯಾಮಿಲಿಗೆ ಪ್ರಾಬ್ಲಮ್ ಆದರೆ ಎಲ್ಲರೂ ಒಟ್ಟಿಗೆ ಬರಬೇಕಲ್ವಾ? ಎಲ್ಲರೂ ಒಟ್ಟಿಗೆ ಬಂದು ಆ ಫ್ಯಾಮಿಲಿಗೆ ಪ್ರಾಬ್ಲಮ್ ಎಲ್ಲಿ ಏನಾಗ್ತಾಯಿದೆ ಅದನ್ನು ಸರಿ ಮಾಡಿಸೋಂಥ ಜವಾಬ್ದಾರಿ ಎಲ್ಲರ ಮೇಲೆ ಇರುತ್ತಲ್ವ. ಸೊ ಆ ಕೆಲಸ ಯಾಕೆ ಆಗ್ತಾ ಇಲ್ಲ? ಅದನ್ನು ಅವ್ರು ಮಾಡಬೇಕು, ಇವ್ರು ಮಾಡಬೇಕು ಅಂತ ಎಲ್ಲರ ಮೇಲೂ ಬೆರಳು ತೋರಿಸ್ಕೊಳ್ತಾ ಇದ್ದರೆ ನಿರ್ಮಾಪಕ ಹೋಗ್ತಾ ಇದ್ದಾನೆ. ನಿರ್ಮಾಪಕ ಹೋಗ್ತಾ ಇರೋದ್ರಿಂದ ನೋಡಿ, ಒಂದು ಸಿನಿಮಾ ಸೋಲ್ತು ಅಂದ್ಕೊಳ್ಳಿ. ಒಂದು ಸಿನಿಮಾ ಸೋತ್ರೆ ಏನಾಗುತ್ತೆ, ನಿರ್ಮಾಪಕ ಫಸ್ಟ್ ದುಡ್ಡು ಕಳ್ಕೊತಾನೆ, ಅದ್ರ ಜೊತೆಗೆ ಒಬ್ಬ ನಟ ಹೋಗ್ತಾನೆ, ಒಬ್ಬ ನಟಿ ಹೋಗ್ತಾಳೆ, ಒಬ್ಬ ಕ್ಯಾಮ್ರಾಮನ್ಗೆ ಹೆಸರು ಸಿಗಲ್ಲ, ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರಿಗೆ ಹೆಸರು ಸಿಗಲ್ಲ. ಸೊ ಒಂದು ಸಿನಿಮಾ ಗೆಲ್ತು ಅಂದರೆ 10 ಸಿನಿಮಾಗಳು, ಹೊಸ ಸಿನಿಮಾಗಳು ಬರ್ತವೆ, 10 ನಿರ್ದೇಶಕರು ಬರ್ತಾರೆ, 10 ಟೆಕ್ನಿಷಿಯನ್ಸ್ ಉಟ್ಕೊತಾರೆ. ಇದನ್ನು ದಯವಿಟ್ಟು ಗಮನಿಸ್ಕೊಬೇಕು ಫಿಲ್ಮ್ ಚೇಂಬರ್ನವರು. ಇದನ್ನು ತುಂಬ ಸೂಕ್ಷ್ಮವಾಗಿ ಸೀರಿಯಸ್ ಆಗಿ ತೊಗೊಂಡ್ರೆ ಮಾತ್ರ ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡ್ಕೊಳ್ಳೋಕ್ಕಾಗತ್ತೆ. ಹೊರತು ಏನಾಗಲ್ಲ ಬಿಡು, ಪರವಾಗಿಲ್ಲ, ಉಡಾಫಿಯಾಗಿ ಅವರು ನಾವೇನು ಹೇಳಿದ್ವಾ ನಿರ್ಮಾಪಕರಿಗೆ ಸಿನಿಮಾ ಮಾಡೋಕ್ಕೆ? ಅವ್ರಿಗೆ ನಾವೇನೋ ಹೋಗ್ಬಿಟ್ಟು ಸ್ಟ್ರೈಕ್ ಮಾಡಿ ಈ ಥರ ಮಾತುಗಳು ನೀವು ಕೇಳಿರ್ತೀರ. ನಾವು ಹೇಳಿದ್ವಾ ಅವ್ರಿಗೆ ಏನು ಸಿನಿಮಾ ಮಾಡೋಕ್ಕೆ ಅಂತ? ಇದಲ್ಲ, ಈ ಥರ ಮಾತುಗಳಾಡಿದ್ರೆ ಖಂಡಿತವಾಗ್ಲೂ ಇದು ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕಂಡುಹಿಡಿಯೋಕ್ಕಾಗಲ್ಲ.